ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ಹೊಸ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ. ಅದು ಯಾವುದಪ್ಪ ಅಂದರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ನೋಟಿಫಿಕೇಷನ್ ಆಗಿದೆ ಸ್ನೇಹಿತರೆ. ಎಷ್ಟು ಹುದ್ದೆಗಳಿವೆ, ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಏಜ್ ಕ್ವಾಲಿಫಿಕೇಷನ್ ಏನು, ಏಜ್ ರಿಲ್ಯಾಕ್ಸೇಷನ್ ಏನು, ಪ್ಯಾಟರ್ನ್ ಏನು, ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಸೆಂಟರ್ ಎಲ್ಲಿ ಕೊಟ್ಟಿದ್ದಾರೆ, ಎಕ್ಸಾಮ್ ಟೈಮಿಂಗ್ ಯಾವಾಗ, ಎಷ್ಟು ಅವರ್ ಇರ್ತೈತೆ, ಯಾವ ಸಬ್ಜೆಕ್ಟು, ಯಾವ ಸಿಲೆಬಸ್ಸು ಎಲ್ಲ ನಿಮಗೆ 360 ಡಿಗ್ರಿ ಆಗಿ ನಿಮಗೆ ವಿಷಯವನ್ನು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ. ಒಂದು ಸತಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿದರೆ ನೀವು ಬೇರೆ ಯಾವುದೇ ಇನ್ನೊಂದು ವಿಡಿಯೋ ನೋಡುವುದಾಗಲಿ ಇಲ್ಲ ಇನ್ನೊಬ್ಬರನ್ನ ಕೇಳೋದಾಗಲಿ ಅವಶ್ಯಕತೆ ಇಲ್ಲ. ಅಷ್ಟು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಕೊಡ್ತೀನಿ. ಒಂದು ಪಾಯಿಂಟ್ ಬಿಡಲಾರ್ದಂಗೆ ಹೇಳ್ತೀನಿ ಸ್ನೇಹಿತರೆ. ಸ್ವಲ್ಪ ವಿಡಿಯೋ ಲೆಂದಿ ಆಗುತ್ತೆ, ಆದರೂ ಪರವಾಗಿಲ್ಲ, ನಿಮಗೆ ಫುಲ್ 360 ಡಿಗ್ರಿ ಎಲ್ಲ ಇನ್ಫಾರ್ಮೇಷನ್ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೀವು ಕೊನೆವರೆಗೂ ನೋಡಿ ಸ್ನೇಹಿತರೆ. ಒಂದು 10-15 ನಿಮಿಷ ಟೈಮ್ ಕೊಟ್ಟು ನೋಡಿದರೆ ಏನೂ ಆಗೋಲ್ಲ ಸ್ನೇಹಿತರೆ. ಸಮಾಧಾನಲೇ ಕೇಳ್ಕೊತ ಸಾಧ್ಯ ಆದರೆ ಎಷ್ಟು ವೇಕೆನ್ಸಿ ಇದ್ದಾವೆ, ಎಷ್ಟಿದೆ, ಕ್ವಾಲಿಫಿಕೇಷನ್ ಏನು, ಎಜುಕೇಷನ್ ಏನು, ಸಿಲೆಬಸ್ ಏನು, ಎಕ್ಸಾಮ್ ಪ್ಯಾಟರ್ನ್ ಏನು ಒಂದು ಕಡೆ ಬರೆದು ಇಟ್ಕೊಂಡ್ಬಿಟ್ರೆ ಬೆಸ್ಟ್ ಸ್ನೇಹಿತರೆ. ಆಯಿತಾ? ಈಗ ನಾನು ನಿಮಗೆ ಹೇಳ್ತೀನಲ್ಲ, ಈ PDF ನಿಮಗೆ ಬೇಕೆಂದರೆ ಈ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತದೆ ಸ್ನೇಹಿತರೆ. ನಮ್ಮದು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹೋಗಿ ಜಾಯ್ನ್ ಆಗಿ, ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗುವುದರ ಮೂಲಕ ನೀವು ಈ PDF ಅನ್ನು ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ. ಸೊ ಹೀಗಾಗಿ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಯಾರು ಸ್ಕಿಪ್ ಮಾಡಬಾರ್ದು. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಎಮ್ ಟಿ ಎಸ್ ಏನಂದರೆ ಸ್ನೇಹಿತರೆ, ಈಗ ಹಲವಾರು ಜನ ಬರೆದಿದ್ದೀರಿ ಸ್ನೇಹಿತರೆ ಆಲ್ರೆಡಿ ಈ ಎಕ್ಸಾಮ್ನ. ಹಲವಾರು ಜನ ಆಯ್ಕೆ ಕೂಡ ಆಗಿದ್ದೀರಿ ಸ್ನೇಹಿತರೆ. ಒಂದೊಂದು ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ ರೀ. ಈ ಎಕ್ಸಾಮ್ ಕನ್ನಡದಲ್ಲಿ ಇರುತ್ತೆ ಸ್ನೇಹಿತರೆ, ತಲೆಗಿಟ್ಕೊಳ್ಳಿ. ಕನ್ನಡದಲ್ಲಿ ಇರುತ್ತೆ. ಕನ್ನಡದಲ್ಲಿ ಭಾಳ ಜನ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಂದರೆ ಕನ್ನಡದಲ್ಲಿ ಇರಲ್ಲಪ್ಪ ಏನೋ ಅಂತೆಲ್ಲ ಅಂತಿರ್ತಾರೆ ಸ್ನೇಹಿತರೆ. ಸುಮಾರು 3-4 ವರ್ಷಗಳಿಂದ ಆಯಿತು ಸ್ನೇಹಿತರೆ. ಈ MTS ಹುದ್ದೆಯನ್ನು ಕೂಡ ಕನ್ನಡದಲ್ಲಿಯೇ ನಡೆಸುತ್ತಿದ್ದಾರೆ. GD ಹುದ್ದೆಯನ್ನು ಕನ್ನಡದಲ್ಲಿಯೇ ನಡೆಸುತ್ತಿದ್ದಾರೆ. CHSL ಹುದ್ದೆಯನ್ನು ಕನ್ನಡದಲ್ಲಿಯೇ ನಡೆಸುತ್ತಿದ್ದಾರೆ ಸ್ನೇಹಿತರೆ. RRB NTPC ಹುದ್ದೆಯನ್ನು ಸ್ನೇಹಿತರೆ ಮೊದಲ ಬಾರಿಗೆ ಅದನ್ನು ಕನ್ನಡದಲ್ಲಿ ನಡೆಸುತ್ತಿದ್ದಾರೆ. ಸೊ ಇತ್ತೀಚೆಗೆ ಎಲ್ಲ ಗೌರ್ಮೆಂಟ್ನಲ್ಲಿ ಕೂಡ ಕನ್ನಡದಲ್ಲಿ ಎಕ್ಸಾಮ್ಗಳು ನಡೆಸುತ್ತಾರೆ ಸ್ನೇಹಿತರೆ. ನೀವು ಏನೈತಿ ನೀವು ಲೂಸ್ ಬಿಡಬೇಡಿ, ಮಾಡಿ. ಸ್ಟೇಟ್ ಗೌರ್ಮೆಂಟಿಗೆ ಅಂತ ಕುಂತ್ರೆ ನೋಡಿ, ಇನ್ನೂವರೆಗಾದರೂ ಯಾವುದೂ ಕಾಲ್ಫಾರ್ಮ್ ಇಲ್ಲ, ಏನೂ ಇಲ್ಲ. ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಿ? ಇಲ್ಲಿ ಸೆಂಟ್ರಲಲ್ಲಿ ನೋಡಿ, ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ನೋಟಿಫಿಕೇಷನ್ ಆಗ್ತಿದ್ದಾವೆ ಸ್ನೇಹಿತರೆ. ಇದೇ ಥರ ಆಗುತ್ತೆ ಪ್ರಾಬ್ಲಮ್ಮು. ನೀವೇನು ರೀ ಮ್ಯಾಥ್ಸು ಮೆಂಟಲ್ ಎಬಿಲಿಟಿ ಒಂದು ಪರ್ಫೆಕ್ಟಾಗಿ ಓದಿದರೆ ಏನಾಗುತ್ತೆ, ಆರಾಮ್ ಜಾಬ್ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಭಾಳ ಕಡಿಮೆ ಸ್ಕೋರ್ ನಿಂದಿರುತ್ತೆ ಸ್ನೇಹಿತರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಸೊ ಹೀಗಾಗಿ ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡಿ. ಕನ್ನಡದಲ್ಲಿ ಇರುತ್ತೆ, ಮಿಸ್ ಮಾಡಬೇಡಿ. ದಯವಿಟ್ಟು ಎಲ್ಲರೂ ಹೋಗಿ ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ್ ಹಾಕಿಂದೆ ಹೋಗಿ ಎಕ್ಸಾಮ್ ಬರೆದು ಬರ್ರಿ. ಅದು ರಿಸಲ್ಟ್ ಏನಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಅದ್ರ ಮುಂದೆ ಆಲೋಚನೆ ಮಾಡೋಣ ಅಂತ. ಇವಾಗ ಅವು ಯಾವ ಎಕ್ಸಾಮು ಏನು, ಎಕ್ಸಾಮ್ ಪ್ಯಾಟರ್ನ್ ಏನು, ಎಕ್ಸಾಮ್ ಕ್ವಾಲಿಫಿಕೇಷನ್ ಏನು, ಎಕ್ಸಾಮ್ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ವಿದ್ಯಾರ್ಥಿ ಏನು ಬೇಕು, ಎಷ್ಟು ಬೇಕು, ಸಂಬಳ ಎಷ್ಟಿರುತ್ತೆ, ಹುದ್ದೆ ಯಾವುದು, ಸಿಲೆಬಸ್ ಏನು, ಯಾವ ಥರ ಎಲ್ಲದೂ ಮಾಹಿತಿ ನಿಮಗೆ ಹೇಳ್ಕೊಡುತ್ತೇನೆ. ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಇದೊಂದೇ ನನ್ನ ಕೋರಿಕೆ. MTS ಅಂದರೆ ಏನು ಸ್ನೇಹಿತರೆ? ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್. ಇದರಲ್ಲಿ ಇನ್ನೊಂದು ಲಕ್ ಏನಂದರೆ ನಿಮಗೆ ಇದರಲ್ಲಿ 2 ಜಾಬ್ ಬರ್ತವೆ ಸ್ನೇಹಿತರೆ. ಒಂದೇ ಎಕ್ಸಾಮ್ ಒಂದೇ, ಬಟ್ ಹುದ್ದೆ 2 ಚಾಯ್ಸ್ ಮಾಡ್ಕೋಬೋದು ನೀವು. ಒಂದು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಇನ್ನೊಂದು ಹವಾಲ್ದಾರ್ ಅಂತ ನಿಮಗೆ ಪೋಸ್ಟ್ ಇರುತ್ತೆ ಸ್ನೇಹಿತರೆ. ನಿಮಗೆ ಯಾರಿಗೆಲ್ಲ ಯೂನಿಫಾರ್ಮ್ ಹಾಕಬೇಕಂತ ಆಸೆ ಇರುತ್ತಲ್ಲ, ಅವರು ಕೂಡ ಈ ಎಕ್ಸಾಮ್ ಪಾಸಾಗಿ ಹವಾಲ್ದಾರ್ ಹುದ್ದೆಗೆ ಹೋಗಬಹುದು ಸ್ನೇಹಿತರೆ. ಹವಾಲ್ದಾರ್ ಹುದ್ದೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಕಿನ್ನ ಒಂದು ಹಂತ ಮೇಲೆ ಸ್ನೇಹಿತರೆ. ಹವಾಲ್ದಾರ್ ಅಂತ ಕರೀತಾರೆ ಅವರಿಗೆ. ಅರ್ಥ ಆಯ್ತಾ? ಇವಾಗ ನೋಡಿರಿ, ಎಕ್ಸಾಮ್ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 26/2025 ಮುಂದಿನ ತಿಂಗಳ. ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಮುಂದಿನ ತಿಂಗಳ ಜುಲೈ 24ವರೆಗೂ ನಿಮಗೆ ಟೈಮ್ ಇದೆ. ಜುಲೈ 24ವರೆಗೂ ನಿಮಗೆ ಟೈಮ್ ಇದೆ. ಯಾವಾಗ ನಿಮಗೆ ಮುಗಿತೈತಪ್ಪ ಅಂದರೆ ಅಪ್ಲಿಕೇಶನ್ ಲಾಸ್ಟ್ ಡೇಟು ಜುಲೈ 24ಕ್ಕೆ ಮುಗಿಯುತ್ತೆ ಸ್ನೇಹಿತರೆ. ನೀವು ಆನ್ಲೈನ್ ಪೇಮೆಂಟ್ ಮಾಡೋದು ಯಾವಾಗ ಮುಗಿತೈತೆ ಅಂದರೆ 25ನೇ ತಾರೀಕಿಗೆ ಆನ್ಲೈನ್ ಪೇಮೆಂಟ್ ಟೈಮ್ ಮುಗಿಯುತ್ತೆ. ನೆಕ್ಸ್ಟ್ ಏನಾದರೂ ನಿಮಗೆ ಆನ್ಲೈನ್ ಪೇಮೆಂಟಲ್ಲಿ ಕರೆಕ್ಷನ್ ಏನಾದರೂ ಇದ್ದರೆ ಅದಕ್ಕೆ ಟೈಮ್ ಯಾವಾಗ ಕೊಟ್ಟಿದ್ದಾರಪ್ಪ ಅಂದರೆ ಮುಂದಿನ ತಿಂಗಳ 29ರಿಂದ 31ರವರೆಗೂ 2-3 ದಿನ ಟೈಮ್ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ನೀವೇನಾದರೂ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಆ ಟೈಮ್ ಒಳಗಡೆ ನೀವು ತಿದ್ದುಕೊಳ್ಳಬಹುದು ಸ್ನೇಹಿತರೆ. ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತದೆ ಸ್ನೇಹಿತರೆ. ಇದು ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತದೆ. ಇದು ಯಾವಾಗ ಇರುತ್ತಪ್ಪ ಅಂದರೆ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಸೆಪ್ಟೆಂಬರ್
ಈ ವರ್ಷ ಸೆಪ್ಟೆಂಬರ್ 20ರಿಂದ ಸ್ಟಾರ್ಟ್ ಆಗಿ ಅಕ್ಟೋಬರ್ 24 ಒಂದು ತಿಂಗಳ ಎಕ್ಸಾಮ್ ನಡೆಸುತ್ತಾರೆ ಸ್ನೇಹಿತರೆ. ಇವರು ಆಲ್ರೆಡಿ ಡೇಟ್ ಕೂಡ ಬಿಟ್ಟಿದ್ದಾರೆ ನಿಮಗೆ. ಸೊ ನಿಮಗೆ ಟೈಮ್ ಇನ್ನೂ ತುಂಬ ಟೈಮ್ ಇದೆ. ನೀವು ಏನು ಇವತ್ತಿಂದ ಸ್ಟಡಿ ಸ್ಟಾರ್ಟ್ ಮಾಡಿದರೆ ಆರಾಮ್ ಎನಿ ಕಂಡೀಷನ್ ಅದು ಜಾಬ್ ಆಗೇ ಆಗುತ್ತೆ ನಿಮ್ಮದು ಅಷ್ಟೇ. ಬೇಕಿದ್ರೆ ನಾನು ಸ್ಪೆಷಲ್ ಕ್ಲಾಸಸ್ ಮಾಡ್ತೀನಿ, ಬೇಕು ಅಂತ ವಿಡಿಯೋ ಮಾಡಿ ಹಾಕಿ ಯಾವ ಥರ MTSಗೆ ಪ್ರಿಪೇರ್ ಆಗಬೇಕಂತ ನಾನು ನಿಮಗೆ ಹೇಳಿಕೊಡ್ತೇನೆ. ನೆಕ್ಸ್ಟ್ ನೋಡಿರಿ, ನಿಮಗೆ ಏನೋ ಅಪ್ಲಿಕೇಶನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದರೆ ನಿಮಗೆ ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡ್ಬೋದು ಸ್ನೇಹಿತರೆ. ಇದಿಷ್ಟು ನೋಡಿರಿ, ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಪೇಮೆಂಟ್ ಯಾವಾಗ ಇರುತ್ತೆ, ಕರೆಕ್ಷನ್ ಆಗೋದು ಯಾವಾಗ, ಏನಾದರೂ ಪ್ರಾಬ್ಲಮ್ಸ್ ಆದರೆ ಯಾವ್ದಕ್ಕೆ ಕಾಲ್ ಮಾಡ್ಬೇಕಂತೇಳಿ ತಿಳಿಸಿಕೊಡೋ ಪ್ರಯತ್ನ. ಬರ್ರಿ ಈಗ ನೆಕ್ಸ್ಟ್ ನೋಡೋಣ. ನೋಡಿರಿ, ಒಂದೇ ಎಕ್ಸಾಮು 2 ಜಾಬ್, ಒಂದು ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫು, ಇನ್ನೊಂದು ಹವಾಲ್ದಾರ್ ಸ್ನೇಹಿತರೆ. ವೇಕೆನ್ಸೀಸ್ ಎಷ್ಟು ಖಾಲಿ ಇದಾವಪ್ಪ ಅಂದರೆ ನೋಡಿರಿ, ಖಾಲಿ ಹುದ್ದೆಗಳು ಎಷ್ಟಿದಪ್ಪ ಅಂದರೆ 1075 ಹುದ್ದೆಗಳು ಖಾಲಿ ಇದ್ದಾವೆ ಸ್ನೇಹಿತರೆ. ಇದು ಯಾವುದು ರೀ? CBIC ಮತ್ತು CBN ಹವಾಲ್ದಾರ್ ಇನ್ MTS ಅಲ್ಲಿರುವಂಥ ಹುದ್ದೆಗಳಿಗೆ ಸ್ನೇಹಿತರೆ ಇವು. ಏಜ್ ಲಿಮಿಟ್ ನೋಡೋಣ ಸ್ನೇಹಿತರೆ, ಏಜ್ ರಿಲ್ಯಾಕ್ಸೇಷನ್ ಎಷ್ಟಿದೆ ಅಂತೇಳಿ. ನೋಡಿರಿ, ಯಾರೆಲ್ಲ 18ರಿಂದ 25 ವಯಸ್ಸಿನೊಳಗೆ ಇದ್ದವರು ಕೂಡ MTS ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಯಾರೆಲ್ಲ ನೀವು 18ರಿಂದ 27 ವಯಸ್ಸಿನವರು CBIC ಮತ್ತು CBN ಅಂದರೆ ಹವಾಲ್ದಾರ್ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. MTS ಹುದ್ದೆಗೆ ಮಲ್ಟಿ ಟಾಸ್ಕ್ ಸ್ಟಾಫ್ ಹುದ್ದೆಗೆ ನೀವು 25 ವರ್ಷ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಹವಾಲ್ದಾರ್ ಹುದ್ದೆಗೆ ನಿಮಗೆ 27 ವರ್ಷ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. SC ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, PWD ಅನ್ರಿಸರ್ವ್ಡ್ ಅವರಿಗೆ EWS ಅವರಿಗೆ 10 ವರ್ಷ, PWD OBC ಅವರಿಗೆ 13 ವರ್ಷ, PWD SC ST ಅವರಿಗೆ 15 ವರ್ಷ ಸ್ನೇಹಿತರೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ ನಿಮಗೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ. ಈ PDF ಬೇಕಾದರೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ, ನಮ್ಮ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ. ಲಿಂಕ್ ಕೆಳಗಡೆ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಅಲ್ಲಿ ಹೋಗಿ ನೀವು ತೊಗೋಬೋದು. ಮತ್ತು ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ ಸ್ನೇಹಿತರೆ. ಸಂಬಂಧಪಟ್ಟ ವಾಟ್ಸಪ್ ಗ್ರೂಪ್ ಇದೆ ಸ್ನೇಹಿತರೆ. ಅದರಲ್ಲಿ ನಿಮಗೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ನೋಟ್ಸ್, ಸಿಲೆಬಸ್ ವೈಸ್ ನೋಟ್ಸ್ ಸ್ನೇಹಿತರೆ, ಸಿಲೆಬಸ್ ವೈಸ್ ನೋಟ್ಸು, ಬುಕ್ಸು, ಟೆಸ್ಟ್, ಕ್ವಿಜ್ಜಸ್ಸು ಎಲ್ಲ ಮಾಹಿತಿ ನಿಮಗೆ ಅಲ್ಲಿ ಫ್ರೀಯಾಗಿ ದೊರಕುತ್ತವೆ ಸ್ನೇಹಿತರೆ. ಫ್ರೀ, ಯಾವುದೇ ಥರನಾದ ಫೀಸ್ ಇರಲ್ಲ, ಫ್ರೀಯಾಗಿ ದೊರಕುತ್ತವೆ. ನೀವು ಕೆಳಗಡೆ ಲಿಂಕ್ ಇರುತ್ತೆ, ಹೋಗಿ ಜಾಯಿನ್ ಆಗಿ ಸ್ನೇಹಿತರೆ. ನೇಮ್ ಆಫ್ ದಿ ಎಕ್ಸಾಮ್ ಸೆಂಟರ್ಸ್ ಬಂದು ನೋಡಿರಿ, ಎಕ್ಸಾಮ್ ಸೆಂಟರ್ ಯಾವೆಲ್ಲ ಕೊಟ್ಟಿದ್ದಾರೆ ಅಂದರೆ ನೋಡಿರಿ. ಎಕ್ಸಾಮ್ ಸೆಂಟರ್ ಕೋಡು ನಿಮಗೆ ಯಾವ ರೀಸನ್ಗೆ ಎಕ್ಸಾಮ್ ಬರುತ್ತೆ ಅಂದರೆ ನಮ್ಮದು ಕರ್ನಾಟಕ ರೀಸನ್ ಸ್ನೇಹಿತರೆ. KKR ರೀಸನ್ ಅಂತ ನಮ್ಮದು ಬರುತ್ತೆ. ಕರ್ನಾಟಕ ಇಲ್ಲಿದೆ, KKR ರೀಸನ್ ನಮ್ಮದು ಕಂಡು ಬರುತ್ತೆ. ಎಲ್ಲಿ ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂದರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಸ್ನೇಹಿತರೆ. ಇವು ಎಕ್ಸಾಮ್ ಸೆಂಟರನ್ನು ಕೊಟ್ಟಿದ್ದಾರೆ. ನಿಮಗೆ ಯಾವುದು ನಿಯರ್ ಆಗುತ್ತೆ ಅಲ್ಲಿ ಹೋಗಿ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿಗೆ ಕೊಡಿ. ಎಕ್ಸಾಮ್ ಸೆಂಟರ್ಸ್ ಆಯಿತು. ನೆಕ್ಸ್ಟ್ ಎಕ್ಸಾಮಿನೇಷನ್ನ ಅಂತ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂದರೆ ಫಾರ್ ದಿ ಪೋಸ್ಟ್ MTS ದ ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಆಫ್ ಎ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ CBE ಆ್ಯಂಡ್ ಫಾರ್ ದಿ ಪೋಸ್ಟ್ ಆಫ್ ಹವಾಲ್ದಾರ್ ಎಕ್ಸಾಮಿನೇಷನ್ ವಿಲ್ ಕನ್ಸಿಸ್ಟ್ ಆಫ್ CBE ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ನೋಡಿರಿ, ನೀವು ನಿಮಗೆ ಹವಾಲ್ದಾರ್ ಪೋಸ್ಟ್ಗೆ ನಿಮಗೆ ಫಿಸಿಕಲ್ ಇರುತ್ತೆ ಅಂತ ಹೇಳಿದ್ದಾರೆ. MTS ಹುದ್ದೆಗೆ ಯಾವುದೇ ಥರ ಅಂತ ಫಿಸಿಕಲ್ ಇರಲ್ಲ, ಎಕ್ಸಾಮ್ ಅಷ್ಟೇ ಇರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇಟ್ಟಿದ್ದಾರೆ. ನೀವು ತಯಾರಾಗಿ ಓಡುವುದಕ್ಕೆ, ರನ್ನಿಂಗ್ ಪ್ರಾಕ್ಟೀಸ್ ಎಲ್ಲ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಿ. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಎಕ್ಸಾಮಿನೇಷನ್ ವಿಲ್ ಕಂಡಕ್ಟೆಡ್ ಇನ್ ಹಿಂದಿ, ಇಂಗ್ಲೀಷ್ ಆ್ಯಂಡ್ 13 ರೀಜನಲ್
13 ರೀಜನಲ್ ಲ್ಯಾಂಗ್ವೇಜಸ್. ಇದರ ನಮ್ಮ ಕನ್ನಡ ಇಲ್ಲಿ ಐತ್ರಿ, ಇಲ್ಲೇ ಐತೆ ನೋಡ್ರಿ. ಕನ್ನಡದಲ್ಲಿ ಕೂಡ ಎಕ್ಸಾಮ್ ನಡೀತಂತ ಇಲ್ಲಿದೆ ನೋಡಿ. ಹೇಳಿದ್ದಾರೆ. ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಸ್ನೇಹಿತರೆ. ಎಕ್ಸಾಮ್ ಪ್ಯಾಟರ್ನ್ ಅಂತ ಹೇಳ್ಬಿಡ್ತೀನಿ ನೋಡ್ರಿ. ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತಂದೆ ನೋಡ್ರಿ. ಮ್ಯಾಥ್ಸ್ 20 ಕ್ವಶನ್ 60 ಮಾರ್ಕಸ್. ರೀಸನಿಂಗ್ 20 ಕ್ವಶನ್ 60 ಮಾರ್ಕಸ್. ನೆಕ್ಸ್ಟ್ GK 25 ಕ್ವಶನ್ 75 ಮಾರ್ಕ್ಸ್. ಇಂಗ್ಲೀಷ್ 25 ಕ್ವಶನ್ 75 ಮಾರ್ಕ್ಸ್. ಅಂದರೆ ಒಂದು ಕ್ವಶನಿಗೆ 3 ಮಾರ್ಕ್ಸ್. ಒಂದು ಕ್ವಶನಿಗೆ 3 ಮಾರ್ಕ್ಸ್ ಎಕ್ಸ್ಟ್ರಾ ಇರುತ್ತೆ ಸ್ನೇಹಿತರೆ. ಸೊ ನೀವು ಈ ಕ್ವಶನ್ ಪೇಪರ್ ಈಸಿ ಇರುತ್ತೆ, ಆರಾಮಾಗಿ ಮಾಡ್ಬೋದು. ಇಲ್ಲಿ ನೋಡಿರಿ, ಸೆಷನ್ 1ನಲ್ಲಿ ಸೆಷನ್ 2ಅಲ್ಲಿ ಸೆಷನ್ 1ಗೆ 45 ನಿಮಿಷ ಟೈಮಿಗೆ ಕೊಟ್ಟಾರೆ, ಸೆಷನ್ 2ಗೆ 45 ನಿಮಿಷ. ಅಂದರೆ ಸ್ನೇಹಿತರೆ ಇಲ್ಲಿ 40 ಕ್ವಶನ್ ಇರ್ತವೆ ನಿಮಗೆ ಬರೀ. ಸೆಷನ್ 1ನಲ್ಲಿ 40 ಕ್ವಶನ್, ಸೆಷನ್ 2ಅಲ್ಲಿ 50 ಕ್ವಶನ್ ಇರ್ತವೆ ಸ್ನೇಹಿತರೆ. ಅರ್ಥ ಆಯ್ತಾ? ಇದಕ್ಕೆ 40 ನಿಮಿಷ, 45 ನಿಮಿಷ, ಇದಕ್ಕೆ 50 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಒಂದು ಸತಿ ನೀವು ಬುಕ್ಕಲ್ಲಿ ಬರೆದು ಇಟ್ಕೊಂಡ್ಬಿಡಿ ಸ್ನೇಹಿತರೆ, ನಿಮಗೆ ಗೊತ್ತಾಗುತ್ತೆ. ನೋಡಿರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ 2 ಸೆಷನ್ಸ್. ಇಲ್ಲಿ ನೋಡಿರಿ, ಸಿಲೆಬಸ್ ಕೊಟ್ಟಿದ್ದಾರೆ. ಇಲ್ಲಿ ಸಿಲೆಬಸ್ ಇದೆ ನೋಡಿ. ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಸಬ್ಜೆಕ್ಟ್ ಸಿಲೆಬಸ್ಸು. ರೀಸನಿಂಗಿಂದು, ಜನರಲ್ ಅವೇರ್ನೆಸ್ದು, ಇಂಗ್ಲೀಷ್ದು ಎಲ್ಲ ಸಿಲೆಬಸ್ ಇದೆ ಸ್ನೇಹಿತರೆ. ನೀವು ಹೋಗಿ ನೋಡ್ಬೋದು. ಈ ಸಿಲೆಬಸ್ ತಕ್ಕಂಥ ನೋಟ್ಸ್ಗಳು ಬೇಕಂದರೆ ಕೆಳಗಡೆ ನಮ್ಮದು ಟೆಲಿಗ್ರಾಮು ಅಥವಾ ವಾಟ್ಸಪ್ ಲಿಂಕ್ ಇರುತ್ತದೆ. ಎರಡರಲ್ಲಿ ಯಾವುದ್ರಾಗರ ಒಂದರಗಡೆ ಜಾಯ್ನ್ ಆಗಿ ಅದರಿಂದ ಯೂಸ್ ತೊಗೊಳ್ಳಿ ಸ್ನೇಹಿತರೆ. ಫ್ರೀ ಇರುತ್ತೆ, ಮಿಸ್ ಮಾಡಬೇಡಿ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ನೋಡಿರಿ, ಫಿಸಿಕಲ್ ಇದೆ ಸ್ನೇಹಿತರೆ. ಯಾರಿಗೆ? ಹವಾಲ್ದಾರ್ ಪೋಸ್ಟ್ಗೆ. ಯಾವುದ್ರಿ? ವಾಕಿಂಗ್. ಯಾವುದ್ರಿ? ಮೇಲ್ಗೆ 1600 ಮೀಟ್ರನ್ನು 15 ನಿಮಿಷದಲ್ಲಿ 1600 ಮೀಟ್ರನ್ನು 15 ನಿಮಿಷದಾಗ ಓಡ್ಬೇಕ್ರಿ. ಓಡ್ಬೇಕನ್ನೋಕ್ಕೇನು, ಸ್ಪೀಡಾಗಿ ನಡಿಬೇಕು, ಓಡುವುದಿಲ್ಲ. ಡೋಂಟ್ ರನ್ನಿಂಗ್, ಜಸ್ಟ್ ಸ್ಪೀಡ್ ವಾಕಿಂಗ್. ಫೀಮೇಲ್ಗೆ 1 ಕಿಲೋಮೀಟ್ರನ್ನ 20 ನಿಮಿಷದಾಗ ಸ್ಪೀಡಾಗಿ ವಾಕ್ ಮಾಡ್ಬೇಕು ಸ್ನೇಹಿತರೆ. ನೋಡಿರಿ, ವಾಕಿಂಗ್ ಅಂತ ಕೊಟ್ಟಿದ್ದಾರೆ. ಇದು ಫಿಸಿಕಲ್ ಟೆಸ್ಟ್. ನೆಕ್ಸ್ಟ್ ನೋಡ್ರಿ, ಇಲ್ಲೇ ಹೈಟ್ ಕೊಟ್ಟಿದ್ದಾರೆ. ಹೈಟ್ ಎಷ್ಟು ಇರ್ಬೇಕು ರೀ? ಪುರುಷರಿಗೆ 157.5 ಸೆಂಟಿಮೀಟರ್ ಹೈಟ್ ಇರಬೇಕು. ಚೆಸ್ಟು 81 ಮೀಟ್ರ್ ಚೆಸ್ಟ್ ಇರಬೇಕು ಸ್ನೇಹಿತರೆ. ಮತ್ತು ಅದನ್ನು ಎಕ್ಸ್ಪ್ಯಾನ್ಷನ್ ಮಾಡಿದರೆ 5 ಸೆಂಟಿಮೀಟರ್ ಹೆಚ್ಚಿಗೆ ಆಗಬೇಕಂದ್ರೆ ಎಕ್ಸ್ಪ್ಯಾಂಡ್ ಮಾಡಿದರೆ 5 ಸೆಂಟಿಮೀಟರ್ ಇಗ್ಬೇಕು ಸ್ನೇಹಿತರೆ ಚೆಸ್ಟ್. ಮತ್ತು ಫೀಮೇಲ್ಗೆ ಹೈಟು 152 ಇರಬೇಕು ರೀ. ಮತ್ತು ಫೀಮೇಲ್ಗೆ ಚೆಸ್ಟ್ ಇರಲ್ಲ, ವೇಟ್ ಇರುತ್ತೆ ಅವ್ರಿಗೆ. ಎಷ್ಟು? 48 kg ವೇಟ್ ಇರಬೇಕು ಅವರು. ನೆಕ್ಸ್ಟ್ ನೀವು ನೋಡಿರಿ, ದೋಸ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಅಂಡರ್ ಆಧಾರ್ ಕಾರ್ಡ್ ಬೇಸ್ಡ್. ಅಂದರೆ ನೀವು ಎಕ್ಸಾಮಿನೇಷನ್ಗೆ ಹೋಗುವಾಗ ಆಧಾರ್ ಕಾರ್ಡ್ ಕಂಪಲ್ಸರಿ, ಅಥವಾ ಆಧಾರ್ ಇಲ್ಲ ಇದ್ದರೆ ಇಲ್ಲಿ ಕೊಟ್ಟಿದ್ದಾರೆ ಇಷ್ಟು ಡಾಕ್ಯುಮೆಂಟ್ಸ್: ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡು, ಪಾಸ್ಪೋರ್ಟು, ID ಕಾರ್ಡು, ಎಂಪ್ಲಾಯರ್ ಯೂಸರ್ ID, ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಅವ್ರದ್ದು ಡಿಫೆನ್ಸಿಂದು ID ಕಾರ್ಡ್ ಇರುತ್ತೆ, ಆರ್ಮಿದು, ಈ ಥರ ಒಟ್ಟೆ ಫೋಟೋ. ಯಾವುದರಲ್ಲಿ ಒಂದು ತೊಗೊಂಡು ಹೋಗ್ಬೇಕು ಸ್ನೇಹಿತರೆ. ಯಾವುದನ್ನ ಒಂದು ತೆಗೆದುಕೊಂಡು ನೀವು ಎಕ್ಸಾಮಲ್ಲಿ ಹೋಗಬೇಕು. ಮತ್ತು 2 ಅವರ್ಸ್ ಬಿಫೋರೇ ಹೋಗ್ಬೇಕಂತ ಹೇಳಿದ್ದಾರೆ ಇಲ್ಲಿ ಕ್ಲಿಯರಾಗಿ. 2 ಅವರ್ಸ್ ಬಿಫೋರಲ್ಲಿ ನೀವು ಎಕ್ಸಾಮ್ ಹಾಲಲ್ಲಿ ಇರಬೇಕು ಸ್ನೇಹಿತರೆ. ನೆಕ್ಸ್ಟ್ ಫಸ್ಟು ಎಕ್ಸಾಮ್ ಆಯಿತು. ಎಕ್ಸಾಮ್ ಆದಮೇಲೆ ಫಿಸಿಕಲ್ ಆಯಿತು. ಫಿಸಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಸ್ನೇಹಿತರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುತ್ತಾರೆ. ನೀವು ಏನೇನೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುತ್ತಾರೆ ಸ್ನೇಹಿತರೆ. ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಡಿಕಲಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವ ಥರ ಇರ್ತೈತೆ, ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತೇಳಿ ನಾನು ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಬೇಕು ಅನ್ನೋರು ಸರ್ ಡಾಕ್ಯುಮೆಂಟ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿರಿ ಎಂದು ಕಮೆಂಟ್ ಹಾಕಿ, ನಾನು ಮಾಡ್ತೀನಿ ಸ್ನೇಹಿತರೆ. ಡಾಕ್ಯುಮೆಂಟ್ ಮೇಲೆ ವಿಡಿಯೋ ಕಮೆಂಟ್ ಹಾಕಿ. ಈಸಿ ಇರುತ್ತೆ ಸ್ನೇಹಿತರೆ. ಈ ಎಕ್ಸಾಮ್ ಮಿಸ್ ಮಾಡಬೇಡ್ರಿ, ಹೋಗಿ ಬರೀರಿ. ಕಾಕಿ ಹಾಕ್ಕೋಬೇಕಂತನ್ನೋರು ಸ್ಟೇಟ್ ಗೌರ್ಮೆಂಟಲ್ಲಿ ಕಾಕಿ ಹಾಕೋ ಚಾನ್ಸ್ ಸಿಗಲಿಲ್ಲ ಅಂದರೆ ಇಲ್ಲಿ ನೀವು ಚಾನ್ಸ್ ದೊರಕ್ಬೋದು ಸ್ನೇಹಿತರೆ ನಿಮಗೆ. ಇಲ್ಲಿ ಹೇಳ್ತೀನಿ ನೋಡಿರಿ, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕಸ್ ಇದೆ ಸ್ನೇಹಿತರೆ. ಸೆಷನ್ 1 ಮತ್ತು ಸೆಷನ್ 2 ಅಲ್ಲಿ ಕಂಪ್ಯೂಟರ್ ಯಾವುದಪ್ಪ ಅಂದರೆ ಜನರಲ್ದವ್ರಿಗೆ 30% ಮಿನಿಮಮ್ ಮಾರ್ಕಸ್ ತೊಗೋಬೇಕು. OBC ಅವ್ರಿಗೆ 25% ಮಿನಿಮಮ್ ಮಾರ್ಕಸ್ ತೊಗೋಬೇಕು. ಅಂದರೆ ಸೆಷನ್ 1ನಲ್ಲಿ ನೀವು ತೊಗೊಂಡ್ರೆ ಸೆಷನ್ 2ಗೆ ನಿಮ್ಮ ಪೇಪರ್ ಚೆಕ್ ಆಗುತ್ತೆ, ಇಲ್ಲಾಂದರೆ ಸೆಷನ್ 2 ಪೇಪರ್ ಚೆಕ್ ಆಗೋಲ್ಲ. ಮತ್ತು ಆಲ್ ಕ್ಯಾಟಗರೀಸ್ ಅವ್ರಿಗೆ SC ST ಇವರಿಗೆಲ್ಲ ಈ 20% ಮಿನಿಮಮ್ ಮಾರ್ಕ್ಸ್ ತೊಗೋಬೇಕು ಸ್ನೇಹಿತರೆ. ಇದು ಸೆಕ್ಷನ್ 2ಗೆ ಪೇಪರ್ ಚೆಕ್ ಆಗೋಕ್ಕೆ ಮಾತ್ರ. ಇಷ್ಟು ತೊಗೊಂಡ್ರೆ ಇದು ಮಿನಿಮಮ್ ಇಷ್ಟು ಮಾರ್ಕಸ್, ಇದು ಮಿನಿಮಮ್ ಇಷ್ಟು ತೊಗೊಂಡ್ರೆ ಸೆಷನ್ 2ಗೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ, ಇಲ್ಲಾಂದರೆ ಸೆಲೆಕ್ಟ್ ಮಾಡಲ್ಲ. ನೋಡಿರಿ, ಇದೆಲ್ಲ ನಿಮಗೆ PDF ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ನೀವು ಬೇಗನೆ ಹೋಗಿ ಅದಕ್ಕೆ ಜಾಯ್ನ್ ಆಗಿ. ಮತ್ತು ನಿಮಗೆ MTS ಓಲ್ಡ್ ಕ್ವಶನ್ ಪೇಪರ್ ಇದ್ದಾವೆ ಸ್ನೇಹಿತರೆ ನಮ್ಮ ಹತ್ರ. MTS ಓಲ್ಡ್ ಕ್ವಶನ್ ಪೇಪರ್ ನಮ್ಮ ಹತ್ರ ಇದ್ದಾವೆ. ಓಲ್ಡ್ ಕ್ವಶನ್ ಪೇಪರ್ ನಮ್ಮ ಹತ್ರ ಇದ್ದಾವೆ. ಓಲ್ಡ್ ಕ್ವಶನ್ ಪೇಪರ್ ಬೇಕಾ? ಆಗಿದ್ದರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಲಿಂಕ್ ಕೆಳಗೆ ಇದೆ ಸ್ನೇಹಿತರೆ, ಜಾಯ್ನ್ ಆಗಿ, ಬೇಗನೆ ಹೋಗಿ ಜಾಯ್ನ್ ಆಗಿ. ಇದಿಷ್ಟು MTS ಹುದ್ದೆಗೆ ಸಂಬಂಧಪಟ್ಟಂಥ ಜಾಬ್ ನೋಟಿಫಿಕೇಷನ್ ತಿಳಿಸಿಕೊಡುವ
ಪ್ರಯತ್ನ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಎಲ್ಲ ಮಾಹಿತಿ 360 ಡಿಗ್ರಿಯಾಗಿ ನಿಮಗೆ ತಿಳಿಸಿದ್ದಾರೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಯಾರಿಗೆ ಗೊತ್ತಿಲ್ಲ ಅವರಿಗೆಲ್ಲ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ನಾವು SSC CHSL CGL MTS ಈ 3 ಜಾಬ್ ನೋಟಿಫಿಕೇಷನ್ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಮತ್ತು ಇನ್ನೊಂದು RRB ಟೆಕ್ನಿಕಲ್ ಬಗ್ಗೆ ಕರೆದಿದ್ದಾನೆ ಸ್ನೇಹಿತರೆ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಎಲ್ಲ ಹುದ್ದೆಗಳಿಗೂ ಅಪ್ಲೈ ಮಾಡಿ ಸ್ನೇಹಿತರೆ. ಇದಿಷ್ಟು SSC MTS ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೀವು ಮಾತ್ರ ಈ ಅಪ್ಲಿಕೇಶನ್ ಹಾಕೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಉತ್ತಮ ವಿಡಿಯೋದೊಂದಿಗೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.